ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಶರಣ್. ನೀವು ನೋಡ್ತಾ ಇದ್ದೀರಾ JBM TV. ಭರದ ಸಿದ್ಧತೆಯಲ್ಲಿ SLC ಪರೀಕ್ಷೆಗಳು ಪ್ರಾರಂಭವಾಗಿವೆ. ಸ್ಥಳೀಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಬರಮಾಡಿಕೊಂಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಶುಭ ಕೋರುವ ಮೂಲಕ ರಾಮದುರ್ಗದ 4 ಕೇಂದ್ರಗಳಲ್ಲಿ ಪರೀಕ್ಷಾರ್ಥಿಗಳಿಗೆ ಬರಮಾಡಿಕೊಂಡ ಮುಖ್ಯಸ್ಥರು ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸುತ್ತಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತಹ ಕಂಬಳೆಯವರು ಶುಭ ಕೋರಿ ವಿದ್ಯಾರ್ಥಿಗಳನ್ನು ಹೂವನ್ನು ಕೊಟ್ಟು ಬರಮಾಡಿಕೊಂಡದ್ದು ವಿಶೇಷವಾಗಿತ್ತು. ಜೊತೆಗೆ ವಿದ್ಯಾರ್ಥಿಗಳಿಗೆ ವಿಶೇಷವಾದಂಥ ಇನ್ನೊಂದು ಸಂಗತಿ ಏನು ಅಂತಂದರೆ, ತಾವು ಪರೀಕ್ಷೆಗೆ ಬರುವಾಗ ಹೊರಗಿನಿಂದ ಬರುವಾಗ ಅಂತಂದರೆ ಗ್ರಾಮ ಪ್ರದೇಶದಿಂದ ರಾಮದುರ್ಗಕ್ಕೆ ಬರುವಾಗ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಹಾಗೂ ಆಧಾರ್ ಕಾರ್ಡ್ ತೋರಿಸಿದರೆ ಬಸ್ ಪಾಸ್ ಫ್ರೀಯಾಗಿ ಇರುತ್ತದೆ. ಪರೀಕ್ಷೆ ಮುಗಿಯುವವರೆಗೂ ಇದು ಜಾರಿಯಲ್ಲಿರುತ್ತದೆ. ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವಾಗ ಧೈರ್ಯದಿಂದ ಬರೆಯಲಿ ಅಂಥೇಳಿ ಹುಲ್ಲೂರವರು ಕೂಡ ಈ ವಿದ್ಯಾರ್ಥಿಗಳಿಗೆ ಶುಭ ಕೋರಿದ್ದಾರೆ. ಅದೇ ರೀತಿಯಾಗಿ ಯಾವ ಕೇಂದ್ರಗಳಲ್ಲಿ ಯಾವ ವಿದ್ಯಾರ್ಥಿಗಳು ಎಷ್ಟೆಷ್ಟು ಅನ್ನುವಂಥ ಮಾಹಿತಿಯನ್ನು ಕೂಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೊಟ್ಟಿದ್ದಾರೆ. ಏನಿದೆ SLC ಪರೀಕ್ಷೆಯ ಫಲಿತಾಂಶ ಯಾವ ರೀತಿ ಆಗಲಿದೆ ಅನ್ನುವಂಥದ್ದು ಕೂಡ ವಿಶೇಷ. ಪರೀಕ್ಷೆ ನಡೆಯುತ್ತಿದೆ. ಪರೀಕ್ಷೆಯ ನಿರೀಕ್ಷೆ ಏನಿದೆ ಅನ್ನುವಂಥದ್ದನ್ನು ಗಮನಿಸೋಣ ಬನ್ನಿ. ಒಟ್ಟ ಎಷ್ಟು ಸೆಂಟರ್ ಅದಾವ್ರಿ? 14. ನಮಸ್ತೆ. ನಮ್ಮ ರಾಮದುರ್ಗ ತಾಲೂಕಿನಲ್ಲಿ ಒಟ್ಟು 14 ಪರೀಕ್ಷಾ ಕೇಂದ್ರ ಅದಾವ್ರಿ. ಅದರಲ್ಲಿ ಒಟ್ಟು ರೆಗ್ಯುಲರ್ ಆಗಿ 3855 ಮಕ್ಕಳು ಪರೀಕ್ಷೆ ಹಾಕ್ತಾರೆ. ರಿಪೀಟರ್ಸು ಮತ್ತು ಖಾಸಗಿ ಅಭ್ಯರ್ಥಿ ಸೇರಿ 4268 ಮಕ್ಕಳು ಇವತ್ತು ಪರೀಕ್ಷೆಗೆ ಹಾಜರಾಗ್ತಾ ಇದ್ದಾರೆ. ಬಹುತೇಕ ಪರೀಕ್ಷಾ ಸಿದ್ಧತೆ ಎಲ್ಲ ಉತ್ತಮವಾಗಿದೆ. ನಮ್ಮ ಎಲ್ಲ ಮುಖ್ಯ ಅಧೀಕ್ಷಕರು ಮತ್ತು ಪರೀಕ್ಷಾ ಕಾರ್ಯಕ್ಕೆ ನಿಯೋಜನೆಯಾದಂಥ ಎಲ್ಲ ಅಧಿಕಾರಿ ಮಿತ್ರರು ಉತ್ತಮವಾಗಿ ಸಿದ್ಧತೆಯನ್ನು ಮಾಡ್ಕೊಂಡಾರ. ಇವತ್ತಿನ ದಿನ ನಾವು ಸೆಂಟರ್ಗಳಿಗೆ ವಿಸಿಟ್ ಮಾಡಿ ಮಕ್ಕಳಿಗೆ ಹೂಗುಚ್ಛವನ್ನು ನೀಡುವ ಮುಖಾಂತರ ಅವರಿಗೆ ಸ್ವಾಗತ ಮಾಡುವ ಮುಖಾಂತರ ಅವರಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಒಟ್ಟಾರೆ ಈ ಸಂದರ್ಭದಲ್ಲಿ ಪರೀಕ್ಷೆಗೆ ಹಾಜರಾಗುವ ಎಲ್ಲ ಮಕ್ಕಳಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀವಿ. ಈ ಪರೀಕ್ಷೆಯ ನಿರೀಕ್ಷೆ ಏನಿದೆ? ಈ ಪರೀಕ್ಷೆಯ ನಿರೀಕ್ಷೆ ಉತ್ತಮ ಗುಣಮಟ್ಟದ ರಿಸಲ್ಟ್ ಆಗ್ತಾ ಇದೆ. ಯಾಕಂದರೆ ಈಗಾಗಲೇ ನಮ್ಮ ಶಾಲಾ ಹಂತದಲ್ಲಿ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ಭಾಳಷ್ಟು ಎಫರ್ಟ್ ಹಾಕಿ ಅನೇಕ ಕಾರ್ಯಕ್ರಮಗಳನ್ನು ಮತ್ತು ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಮುಖಾಂತರ ಮಕ್ಕಳಿಗೆ ಉತ್ತಮವಾದಂಥ ತರಗತಿ ನಿರ್ವಹಣೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ತಾಲೂಕಿನ ಫಲಿತಾಂಶ ಈ ವರ್ಷ ಅತ್ಯುತ್ತಮವಾಗಿರ್ತದೆ ಅಂತೇಳಿ ನಮಗೆ ಭರವಸೆ ಇದೆ. ನೀವು ಮಾತಾಡಬೇಡ್ರಿ, ಇನಾಮದಾರ ಕಡೆ ಮಾತಾಡ್ರಿ. ನೀವು ನನಗೆ ಕೇಳಿದ್ರೆ ನನಗೇನು ಗೊತ್ತಿಲ್ಲ. ಇನಾಮದಾರ ಹೇಳ್ತಾರೆ ಟೆಕ್ನಿಷಿಯನ್ ಬೇರೆ ನಡ್ರಿ. ಒಳಗೆ ಬಡ ಟೈಮ್ ಆಗಿದೆ. ಈ ಕಡೆ ಹೋಗ್ತಾವ ಪೇರೆಂಟ್ಸ್ ಹೋಗ್ಬೇಡಿ ಹೊರಗ ಹೋಗಿಲ್ಲ ಅದು ಪಾಯಂದ. ಏಪ್ರಿಲ್ 2ನೇ ತಾರೀಕಿನವರೆಗೂ ಪರೀಕ್ಷೆ ನಡೀತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ರಾಮದುರ್ಗ ನಗರದ ಸ್ಥಳೀಯ ಪರೀಕ್ಷಾ ಕೇಂದ್ರ ಸ್ಟೇಟ್ ಪದವಿ ಪೂರ್ವ ಮಹಾವಿದ್ಯಾಲಯ ರಾಮದುರ್ಗ ಕೇಂದ್ರ ಸಂಕೇತ 062 NN ಇಲ್ಲಿ ಇವತ್ತು ಪ್ರಥಮ ಭಾಷೆ ಕನ್ನಡ, ಪ್ರಥಮ ಭಾಷೆ ಉರ್ದು, ಪ್ರಥಮ ಭಾಷೆ ಇಂಗ್ಲೀಷ್ ಈ 3 ಭಾಷೆಯ ಪರೀಕ್ಷೆಗಳು ನಡೀತಾ ಇದ್ದಾವೆ. ನಮ್ಮ ಪರೀಕ್ಷೆಗೆ ಖಾಸಗಿ ಅಭ್ಯರ್ಥಿಗಳು, ಶಾಲಾ ಪುನರಾವರ್ತಿತ ಅಭ್ಯರ್ಥಿಗಳು ಹಾಗೂ ಶಾಲಾ ಅಭ್ಯರ್ಥಿ ಅಂದರೆ ರೆಗ್ಯುಲರ್ ಫ್ರೆಶ್ ಅಂತಿರಲ್ಲ ನೀವು ಎಲ್ಲರೂ ಸೇರಿ ನಮ್ಮ ಕೇಂದ್ರಕ್ಕೆ 332 ವಿದ್ಯಾರ್ಥಿಗಳು ಹಂಚಿಕೆಯಾಗಿದ್ದಾರೆ. ಆದರೆ ಇವತ್ತಿನ ದಿವಸ ಪರೀಕ್ಷೆಗೆ 312 ವಿದ್ಯಾರ್ಥಿಗಳು ಅಂದ್ರೆ 103 ಬಾಲಕರು, 209 ವಿದ್ಯಾರ್ಥಿಗಳು ಹಾಜರಾಗ್ತಾ ಇದ್ದಾರೆ. ಉದ್ದೇಶ ಇಷ್ಟೇ, ಈಗ ತಾವೇನು ಪರೀಕ್ಷೆಗೆ ಬಂದಿದ್ದೀರಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಇಡೀ ವರ್ಷ ಓದಿಕೊಂಡು
ಸಂಪೂರ್ಣ ಆತ್ಮವಿಶ್ವಾಸದಿಂದ ಬಂದಿದ್ದೀರಿ. ಮೊಟ್ಟ ಮೊದಲು ಪರೀಕ್ಷಾ ಕೇಂದ್ರಕ್ಕೆ ಬರುವಂಥ ಎಲ್ಲ ವಿದ್ಯಾರ್ಥಿಗಳನ್ನು ನಾವು ಹೂ ಕೊಟ್ಟದರ ಮೂಲಕ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೀವಿ. ಎಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತ. ವಿಷಯ ಇಷ್ಟೇ, ಯಾರೂ ಕೂಡ ಭಯ ಪಟ್ಟುಕೊಂಡು ಆತಂಕ ಮಾಡಿಕೊಂಡು ಹೆದರಿಕೊಂಡು ಪರೀಕ್ಷೆ ಬರೆಯುವಂಥದ್ದಲ್ಲ. ಭಾಳ ಚೆನ್ನಾಗಿ ಓದಿದ್ದೀರಿ, ಉತ್ತಮವಾಗಿ ಪರೀಕ್ಷೆಯನ್ನು ಬರೀರಿ. ಏನು ಪರೀಕ್ಷಾ ಅವಧಿ ಇದೆ ಸಂಪೂರ್ಣವಾಗಿ ಪರೀಕ್ಷಾ ಅವಧಿ ಮುಗಿಯುವವರೆಗೂ ನೀವು ತರಗತಿಯಲ್ಲೇ ಇರಬೇಕು. ಎಲ್ಲ ಕಡೆ ವಿಡಿಯೋ ಕ್ಯಾಮ್ರಾಗಳಿದೆ, ವೆಬ್ ಕಾಸ್ಟಿಂಗ್ ಆಗ್ತಾ ಇದೆ, ಆಮೇಲೆ ಅಲ್ಲಿ ಆಡಿಯೋ ಕೂಡ ಇರೋದ್ರಿಂದ ನೀವು ಏನೇ ಮಾತಾಡಿದ್ರು ನಮಗೆ ಕೇಳಿಸ್ತೈತೆ. ಆ ದಿಶೆಯಲ್ಲಿ ನಾವು ನಿಮ್ಮ ಭಯಪಡಿಸುವಂಥದ್ದಲ್ಲ, ನಿಮ್ಮ ಭಯಪಡಿಸ್ಲಿಕ್ಕೆ ನಾನು ಹೇಳ್ತಾ ಇಲ್ಲ, ಆದರೆ ನೀವು ಸುರಕ್ಷಿತವಾಗಿ ಇರಬೇಕು ಅಂಥೇಳಿ. ನಿಮ್ಮ ಸುರಕ್ಷತೆಗಾಗಿ ನಮಗೆ ಇವತ್ತು ಎಸ್ಕಾಂ ಇಲಾಖೆಯವರಿದ್ದಾರೆ, ಪೊಲೀಸ್ ಇಲಾಖೆಯವರಿದ್ದಾರೆ, ಆರೋಗ್ಯ ಇಲಾಖೆಯವರಿದ್ದಾರೆ. ಎಲ್ಲಕ್ಕಿಂತ ನಾನು ಇವತ್ತು ಮುಖ್ಯವಾಗಿ ನೆನಪಿಸ್ಕೊಳ್ಬೇಕಾಗಿದ್ದು ಮಾಧ್ಯಮದ ಮಿತ್ರರನ್ನು. ಇವತ್ತು ಪ್ರಿಂಟ್ ಮಾಧ್ಯಮ ಇರ್ಬೋದು, ಡಿಜಿಟಲ್ ಮಾಧ್ಯಮದಲ್ಲಿರ್ಬೋದು, ವಿಶೇಷವಾಗಿ ನಮ್ಮ ಶಿಕ್ಷಣ ಇಲಾಖೆಯ ಬಗ್ಗೆ ಬಹಳಷ್ಟು ಕಾಳಜಿ, ಬಹಳಷ್ಟು ಸಹಕಾರ ಕೊಡ್ತಾ ಇದ್ದಾರೆ. ಒಂದು ಪರೀಕ್ಷೆ ಯಶಸ್ವಿಯಾಗಿ ನಡಿಬೇಕಂದ್ರೆ ಅದಕ್ಕೆ ಮಾಧ್ಯಮದ ಮಿತ್ರರ ಸಹಕಾರ ಕೂಡ ಬಹಳ ಮುಖ್ಯ. ಆ ದಿಶೆಯಲ್ಲಿ ನಾನು ಈ ಸಂದರ್ಭದಲ್ಲಿ ರಾಮದುರ್ಗ ನಗರದ ಎಲ್ಲ ಪ್ರಿಂಟ್ ಮತ್ತು ಡಿಜಿಟಲ್ ಮಾಧ್ಯಮದ ಮಿತ್ರರಿಗೆ ನಮ್ಮ ಇಲಾಖೆ ಪರವಾಗಿ ಅವರಿಗೆ ಧನ್ಯವಾದಗಳನ್ನು, ಅಭಿನಂದನೆಗಳು ಸಲ್ಲಿಸ್ತೇನೆ. ಅವ್ರ ಸಹಕಾರ ನಮ್ಗೆ ಯಾವಾಗಲೂ ಇದೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಈಗ ನಾವು ಹೂ ಕೊಡೋದ್ರ ಮೂಲಕ ನಿಮ್ಮನ್ನು ಸ್ವಾಗತ ಮಾಡ್ಕೊಳ್ತೀವಿ. ಈ ಸಂದರ್ಭದಲ್ಲಿ ನಮ್ಮ ಇವತ್ತು ಸ್ಥಳೀಯ ವಿಚಕ್ಷಣಾ ದಳದ ಸದಸ್ಯರಾದ ಸುಮಿತ್ರಾ ಗಣಾಚಾರ್ಯ ಇದ್ದಾರೆ, ಪ್ರಶ್ನೆ ಪತ್ರಿಕೆ ಪಾಲಕರಾದ ವೀರೇಶ್ ಗಣಾಚಾರ್ಯ ಇದ್ದಾರೆ, ಎಸ್ಕಾಂ ಸಿಬ್ಬಂದಿಯವರು, ಒಟ್ಟಾರೆಯಾಗಿ ಪರೀಕ್ಷೆ ನಿಯೋಜಿತ ಎಲ್ಲ ಸಿಬ್ಬಂದಿಯವರು ನಮ್ಮ ಜೊತೆ ಇದ್ದಾರೆ. ಎಲ್ಲ ಮಕ್ಕಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ನಿಮಗೆಲ್ಲರಿಗೂ ಯಶಸ್ಸನ್ನು ಬಯಸ್ತೇನೆ. ಧನ್ಯವಾದಗಳು. ಕೇಳಿ ಎಲ್ಲರೂ ಒಂದು ನಿಮಿಷ, ಈ ಸಾರಿ ನೀವೆಲ್ಲರೂ ಕೂಡ ಕಡ್ಡಾಯವಾಗಿ ಪಾಸ್ ಆಗಬೇಕು. ಪ್ರತಿ ಶಾಲೆ ಫಲಿತಾಂಶ 100ಕ್ಕೆ 100 ಆಗಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಇಲಾಖೆ 29 ಅಂಶದ ಕಾರ್ಯಕ್ರಮಗಳಾಗಿರ್ಬೋದು, 40+ ಮಿಷನ್ ಆಗಿರ್ಬೋದು, ಏನು ಕೆಲವು ವಿಷಯಗಳಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ ಹಿಡಿದುಕೊಂಡು ಇಡೀ ರಾತ್ರಿವರೆಗೂ ಕ್ಲಾಸನ್ನು ನಡೆಸಿ ಒಟ್ಟಾರೆಯಾಗಿ ನೀವು ಪಾಸ್ ಆಗಬೇಕಂತಕ್ಕಂಥ ನಿಟ್ಟಿನಲ್ಲಿ ಅನೇಕ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ. ಆ ಜೊತೆಗೆ ನಾವಿವತ್ತು JBM TV ಅವರನ್ನು ನೆನಪಿಸ್ಕೋಬೇಕು. JBM TV ಅವರು ನಿರಂತರವಾಗಿ ವಿಷಯವಾರು ನುರಿತ ಶಿಕ್ಷಕರನ್ನು, ನುರಿತ ತಜ್ಞರನ್ನು ಕರ್ಕೊಂಡು ಬಂದು ಯಾವ ರೀತಿ ಪರೀಕ್ಷೆಯನ್ನು ಬರೀಬೇಕು, ಹೇಗೆ ಪರೀಕ್ಷೆ ಬರೀಬೇಕು, ಒಟ್ಟಾರೆಯಾಗಿ ಹೆಚ್ಚಿನ ಅಂಕ ಗಳಿಸುವಲ್ಲಿ ಏನೇನು ಕೌಶಲ್ಯಗಳದಾವ ಎಲ್ಲ ವಿಷಯದ ಶಿಕ್ಷಕ ಕರ್ಕೊಂಡು ಬಂದು ಅದನ್ನು ನಿರಂತರವಾಗಿ ಪ್ರಸಾರ ಮಾಡಿದರು. ಬಹುಶಃ ಆ ತುಣುಕುಗಳನ್ನು, ವಿಡಿಯೋಗಳನ್ನು ನೋಡಿದಾಗ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗುವಂಥ ಸಾಧ್ಯತೆ ಇರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಅದನ್ನು ನೋಡ್ರಿ. ಆ JBMದವ್ರು ಏನು ಆ ಕಾರ್ಯವನ್ನು ಮಾಡಿದ್ದಾರೆ, ಆ ಶ್ಲಾಘನೀಯ ಕಾರ್ಯಕ್ಕೆ ಎಲ್ಲ ವಿದ್ಯಾರ್ಥಿಗಳು, ಪಾಲಕರ ಪರವಾಗಿ ನಾನು ಅಭಿನಂದಿಸ್ತೇನೆ, ಇಲಾಖೆ ಪರವಾಗಿ ಕೂಡ ಅಭಿನಂದಿಸ್ತೇನೆ. ಚಂದ ಬರಿಬೇಕು ನೋಡಿ ಎಕ್ಸಾಮ್, ಎಲ್ಲರೂ ಪಾಸ್ ಆಗ್ಬೇಕು. ಚಂದ ಬರೀ ಎಕ್ಸಾಮ್ ಇಲ್ಲೇ ನಿಂತ್ರಿ, ಎಲ್ಲರೂ ಒಂದ್ಸರಿ ಇಲ್ಲೇ ನಿಂತ್ರಿ.